ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾವಿನ ಹಣ್ಣಿನ ಸಾಸಿವೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಕಡೆ ಸಾಸಿವೆ ಮಾವಿನ ಹಣ್ಣು ಅಂತಲೇ ಬೀಳತ್ತೆ ಪುಟ್ಟದು. ನಾನು ನನ್ನ ಶಾರ್ಟ್ಸಲ್ಲಿ ಇದರಲ್ಲೆಲ್ಲ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಈಗ ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಈ ಸಾಸಿವೆ ರೆಡಿ ಆಗುತ್ತೆ ನೋಡಿ. ನಾನು ಅದನ್ನು ಬಿಡಿಸಿ ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮುಷ್ಟಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಅರಿಶಿನ, ಹಾಕ್ತಾಯಿದ್ದೀನಿ. 2 ಸ್ಪೂನ್ ಸಾಸಿವೆ ಹಾಕ್ಕೊಂಡೆ, ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ 2 ಗಾಂಧಾರಿ ಮೆಣಸನ್ನು ಹಾಕ್ತೀನಿ. ಯಾಕೆಂದರೆ ಸಾಸಿವೆ ಸ್ವಲ್ಪ ನಾಲ್ಗೆನಲ್ಲಿ ಚುರು ಅಂತ ಇದ್ದರೆ ಸ್ವೀಟು ಆಗಿರುತ್ತೆ, ಸ್ವಲ್ಪ ಖಾರ ಆಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ಹಾಕ್ತಾಯಿಲ್ಲ, 2 ಹಾಕಿರೋದು ನೋಡಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ. ನಾನು ರುಬ್ಬಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು 2 ನಿಮಿಷದಲ್ಲಿ ಆಗುವಂಥ ಪದಾರ್ಥ ನೋಡಿ. ಈಗ ನಾನು ಈ ರುಬ್ಬಿದ ಮಿಶ್ರಣನ ಮಾವಿನ ಹಣ್ಣಿಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ 1 ಸೌಟು ಮೊಸರನ್ನು ಹಾಕಿದ್ರೆ ನಮ್ಮ ಸಾಸಿವೆ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಇದಾದ ನಂತರ ನಮ್ಮ ತೋಟದಲ್ಲಿ ಚೈನ್ ಪುಲಿಯಿಂದ ಹಲಸಿನ ಮರನ ಕಡಿತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗೋಣ, ನಿಮ್ಗೆ ತೋರಿಸ್ತೀನಿ ಅದ ವಿಡಿಯೋನ. ಈ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಈಗ ಸಾಸಿವೆ ಮಾಡಿ ಮುಗಿಸಿ ನಾವು ಹಾಗೆ ತೋಟಕ್ಕೆ ಹೋಗೋಣ. ಅಲ್ಲಿ ಹಲಸಿನ ಮರ ಹೇಗೆ ಕಡಿತಾರೆ ಅಂತ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಈ ವರ್ಷದ ಕೊನೆ ಸಾಸಿವೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಊಟಕ್ಕೆ ತುಂಬಾ ರುಚಿಯಾಗುತ್ತೆ. ಥ್ಯಾಂಕ್ ಯು. ಇದಿಷ್ಟಕ್ಕೆ ಎಳಿಬೇಕು, ಸಾಕಾಗ್ತದೆ. ಅದು ಹಗ್ಗ ಒಂಚೂರು ಟೈಟ್ ಮಾಡ್ಬಿಡುವ ಮಾಡ್ದೇವ. ಒಂದು ಕಷ್ಟ ಮಾಡ್ರ, ಇದು ಫುಲ್ ಹೊಡೀರಿ. ಅಡಿಗೆ ನಾ ಹೇಳ್ತೇನೆ, ಬಂದ್ ಮತ್ತೆ ಹೊಡ್ಡಾದ್ಮೇಲೆ ಫುಲ್ ಹೊಡೆದಾರು ಆ ಹಗ್ಗ ನೋಡಿ ಅದೇ ಎಳ್ಕೊಬಿಡ್ಬೇಕು. ಚಟ್ನಿ ಕಿರಣಲ್ಲೇ ಇಟ್ಕೊಳ್ಳ ಹೆಂಗ್ ಹೊಡೆಯೋದು ಗೊತ್ತಾ? ಫುಲ್ ಎಳ್ಕೊಂಡು ಈ ಬದಿ ಬರ್ಬೇಕು ನೀವು. ಹೋಗ್ಬೇಕಲ್ಲ ಹಾಕೋಳು
ಇಟ್ಬಿಡಿ ಹಗ್ಗ ಇದು ಚಲೋ ಬೆಳೆದೇನೋ ಅದು ಫಸ್ಟ್ ಕ್ಲಾಸ್ ಕೋಕಾಪಿಟ್ಟು ಹತ್ತು ಮರ ಕಡ್ದಿದ್ದು ಅಂದರೆ ಅದು ಕಾಡ್ದೊಳಗೆ ಗೊಳಲಾಗ್ತು ಹಂದಿ ಬತ್ತ ತೋಟಕ್ಕೆ ಮಂಗ ಬತ್ತ ಮತ್ತು ಎಷ್ಟು ಚಲೋದ ಆ ಜಾತಿ ಅಲ್ಲ ಮೊದ್ಲಿಂದ ಚಲೋ ಜಾತಿ ಆಗಿತ್ತು ಅದು ಹಣ್ಣಿನ ಕಡುಬಿಗೆ ಅದಕ್ಕೆ ಬ್ಯಾಡ ಹಣ್ಣು ಈಗ ಅದ್ರ ಕಡ್ದಿದ್ದೆ ಹಂದಿ ಬಂದು ಆಗಿತ್ತು ಆ ತೋಟದಲ್ಲಿ ಮಂಗ ಬತ್ತ ಹಣ್ಣು ತಿಂಬಲೇಳಿ ತೋಟದೊಳಗೆ ಗೊಳದು ಮತ್ತು ಊಟಿ ಗಿಟಿ ಕೆಲಸ ಮಾಡಲ್ಲ ಆಗ್ತಿಲ್ಲ. ಅಲ್ಲ ಈಗ ಅದು ವೇಸ್ಟ್ ಅಲ್ದ ಮರ. ಇಲ್ಲ ಅದನ್ನ ನಾಟ ಗೀಟ ಮಾಡಿ ಇಟ್ಕೊಂಬರ್ಬೋದು. ಎಷ್ಟೋ ವರ್ಷದಲ್ಲಿ ಎಂತಾರು ಒಂದಪ್ಪ ಪ್ರಧಾನ ಬಾಗಿಲಾಗಲಿ ಅಲ್ಲಿಗೆ ಮಾಡಿ ಇಟ್ಕೊಂಡ್ರೆ ಎಂತಾರು ಒಂದಪ್ಪ ಕೆಲ್ಸಕ್ಕೆ ಫರ್ನಿಚರ್ ಕೆಲ್ಸಕ್ಕೆ ಬತ್ತು, ಬೇರೆ ಯಾವ ಕೆಲ್ಸಕ್ಕಾರು ಬತ್ತು. ಗುಡ್ಡೆ ತೋಟಕ್ಕಾರು ಒಂದು ಸ್ವಲ್ಪ ಕೊಡಿ. ಗುಡ್ಡೆ ತೋಟ ಹಲಸಿಂದಲ್ಲ ಈಗ ಎಂಥದ್ದು ಈಗ ಹೋಮ ಅವನಕ್ಕೆ ಅಂತ ಕರು ಹೋಮ ಅವನಕ್ಕೆ ಚಕ್ಕೆ ಮಾಡ್ಕೇಳಕ್ಕೆ ತುದಿದ ಬಿಟ್ರೆ ಈಗ ಕಲ್ಲಿನ ದೇವಸ್ಥಾನ ಮಾಡಿದ್ದಕ್ಕೆ ಅದು ಎಂತಕ್ಕೂ ಗೊತ್ತಿಲ್ಲ. ಹಂಗಾಗಿ ಅದೆಲ್ಲ ಮಾಡವು ಓದಕ ಕೊಡಿಸಿದ್ರೆ ಹಂಗಾರೆ ಎರಡೆರಡು ಮರವ. ಫ್ಯೂಚರ್ ಪ್ಲ್ಯಾನ್ ಅಂತಾರು ಇದ್ದದ್ರಲ್ಲಿ. ಇಲ್ಲೇ ನೋಡವು ಸರಿ, ಅದು ಗಡ್ಡೆ ಬರ್ತಿಲ್ಲ ಈಗ. ಓಪನ್ ಬನ್ನಿ. ನನಗೆ ಚಕ್ಕಿಗೆ ಇದ್ದು ಒಂದು ಮರ